ಆಲ್ಫಾ ಪಿಕ್ಚರ್ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ದಟ್ಸ್ ಅ ಗುಡ್ ನ್ಯೂಸ್. ಇದರಲ್ಲಿ ಒಂದು ಖುಷಿ ಪಡೋ ವಿಚಾರ ಏನು ಅಂದರೆ, ಇಂಡಸ್ಟ್ರೀಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದನ್ನು ನಾವು ಕಾಪಾಡ್ಕೋಬೇಕು, ಅದನ್ನು ಇನ್ನೊಂದು 10 ಜನಕ್ಕೆ ಹೇಳಬೇಕು ಚೆನ್ನಾಗಿದೆ ಅಂತ. ನಾನು ನೋಡಿರೋ ರೀಸೆಂಟ್ ಫಿಲಮ್ಸಲ್ಲಿ ನನಗೆ ಇವತ್ತು ಆಲ್ಫಾ ನಂಗೆ ಭಾಳ ಇಷ್ಟವಾಯಿತು. ಹೇಮಂತ್ ಆಸ್ ಅ ಹೀರೋ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕಾರ್ತಿಕ್ ಅವರಾಗಲಿ ಆಸ್ ಅ ಫೆಲೋ ಆರ್ಟಿಸ್ಟ್, ನಮ್ಮ ಹೀರೋಯಿನ್ ಮೇಡಮ್ಸ್ ಆಗಲಿ, ಡೈರೆಕ್ಟರ್ಸ್ ಅಂತೂ ಎಕ್ಸ್ಟ್ರಾರ್ಡ್ನರಿ ವರ್ಕು. ನಿಜವಾಗ್ಲೂ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನ್ಯೂ ಕಮರ್ಸ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ. ಐ ಥಿಂಕ್ ಈಗ ಪ್ರೇಕ್ಷಕರು ನೀವು ಸ್ವಲ್ಪ ಕರುಣೆ ತೋರಿಸ್ಬೇಕು, ಎಲ್ಲರೂ ಬಂದು ಈ ಪಿಕ್ಚರ್ನ ನೋಡಿ ನೀವೆಲ್ಲ ಆಶೀರ್ವಾದ ಮಾಡಬೇಕು, ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ನೋಡಿ. ಇವತ್ತು 2ನೇ ಪಿಕ್ಚರ್ ನಾನು ತುಂಬ ಇಷ್ಟಪಟ್ಟು ನೋಡಿದ್ದು. ಮೊದಲನೇ ಪಿಕ್ಚರು ನಮ್ಮ ಅಣ್ಣನ ಪಿಕ್ಚರು, ಸೆಕೆಂಡ್ ಪಾರ್ಟ್ ಕೇಸ್ ಟು ಸೀತಾರಾಮ್ ಬಿನೋಯ್, ಕೇಸ್ ಟು ಸೀತಾರಾಮ್ ಬಿನೋಯ್ ಅಂತ. ಇದು 2ನೇ ಪಿಕ್ಚರ್ ಆಲ್ಫಾ. 2 ಪಿಕ್ಚರು ಚೆನ್ನಾಗಿದೆ. ದಯವಿಟ್ಟು ಪ್ರೇಕ್ಷಕರೆಲ್ಲ ಬಂದು ಪ್ರೋತ್ಸಾಹಿಸಬೇಕು, ಸಪೋರ್ಟ್ ಮಾಡಬೇಕು, ಬೆಳೆಸಬೇಕು. ನಾವೆಲ್ಲ ಬೆಳಿಬೇಕಾದ್ರೆ ನಮ್ಮನ್ನೆಲ್ಲ ಹೇಗೆ ನೀವು ಬೆನ್ನು ತಟ್ಟಿ ಬೆಳೆಸಿದ್ರು, ತಪ್ಪು ಮಾಡಿದ್ರು, ಹಾಗೆ ಈಗಿನ ಕಾಲದ ಮಕ್ಕಳಿಗೂ ಹುಡುಗರಿಗೂ ಇದೇ ಥರ ನೀವು ಸಪೋರ್ಟ್ ಮಾಡಬೇಕು. ಇಂಡಸ್ಟ್ರಿ ಚೆನ್ನಾಗಾಗುತ್ತೆ, ಇಂಡಸ್ಟ್ರಿಯಿಂದ ಒಳ್ಳೊಳ್ಳೆ ಕಲಾವಿದರು, ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡೋದನ್ನ ನಿಲ್ಲಿಸಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಬೇಕು ಕಲಾವಿದರ ಮೇಲೆ ಹಾಗೂ ಚಿತ್ರರಂಗದ ಮೇಲೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು ಸೊ ಮಚ್. ಗುಡ್ ಲಕ್.